ಲೋ ಹುಡುಗ, ಒಂದು 2,000 ದುಡ್ಡಿದ್ರೆ ಕೊಡಲ್ಲ, ಕೊಡ್ತೀನಿ ಇನ್ನೊಂದು 3 ದಿನ ಬಿಟ್ಟು. ಅವ್ನು ಯಾವನ್ಗ ಕೊಡಬೇಕು 2,000ನ? ಅವ್ನು ಏನು ಬಂದು ಜೀವ ತಿಂತಾವನಿ. ನಾನು ಏನು ಊರ್ಗೀರು ಬಿಟ್ಟೋಗ್ತೀನಿ ನನಗೆ ಎದ್ದಾಗ ಬೋಯ್ನಾಗ ದುಡ್ಡು ಕೊಡು ಅಂತ ಗೊತ್ತಾವನಿ. ಇದ್ರೆ ಕೊಡಲ್ಲ ಹುಡುಗ, ಕೊಡ್ತೀನಿ. ಹೋದ ವಾರ 1,000 ರೂಪಾಯಿ ಇಸ್ಕೊಂಡು ನಾಳೆ ಕೊಡ್ತೀನಿ ಅಂತ ಇಸ್ಕೊಂಡನು. ವಾರ ಆದ್ರೂ ಕೊಟ್ಟಿಲ್ಲ. ಇನ್ನು 3 ದಿನದಾಗ 500 ರೂಪಾಯಿ ಕೊಡ್ತಾನೆ. ಅಯ್ಯೋ, ಜೋಬ್ನಾಗ ದುಡ್ಡು ಐತಿ, ಆದ್ರೆ ಯಾಕೆ ಕೊಡ್ಬೇಕು ಇವನಿಗೆ? ಏ ಇಲ್ಲ ಕಣಯ್ಯಣ, ನಾನು ತಗೆ ಅತ್ಲೊಂದು ದುಡ್ಡು. ಅಯ್ಯೋ ಹೋಗತ್ತಾಗೆ, ಇದ್ದಿದ್ರೆ ನಿನಗಿಲ್ಲ ಅಂತಿದ್ನೆ ನೋಡು. ಹೋದ ವಾರ ಇರೋವತ್ಕೆನ ಕೊಟ್ಟೆ, ಈಗಿಲ್ಲಪ್ಪ. ನಾನು ಯೋನ್ ಮಾಡೋಣ ಏಳು. ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ಅಯ್ಯೋ ಹಂಗೆ ಹೋಗತ್ತೆ, ಯೋನ್ ಮಾಡದ ಕಣ್ಲ ಹುಡುಗ. ದುಡ್ಡಿಲ್ಲ ನನ್ ತಗುವೆ. ಅವ್ನು ಯಾತಗ 500 ರೂಪಾಯಿ ಇಸ್ಕೊಂಡ್ಬಿಟ್ಟಿದೆ. ಈಗ ಜೀವ ತಿಂತ ಅವ್ನು ಯೋನ್ ಮಾಡೋದು ಏನ್ ಕಥನೆ. ಹೋಗತ್ತೆ, ತಾಳಿ ಕೆಟ್ಟು ಹೋಗೈತಿ. ಮಂಟಕ್ ಹೋಗಕ್ಕೆ ಬೇಜಾರಾಗ್ತೈತಪ್ಪ. ನಾನು ಯಾರನ್ನ ಬಕ್ರ ಮಾಡೋಣ ಅಂತ ಆಗ್ಲಿಂದ ಹುಡುಕ್ತಾ ಇದ್ದೆ. ಹೆಂಗ ಅಲ್ಲೆರಡು ಕುರಿಗಳು ಸಿಕ್ಕೇವೆ ಬಕ್ರ ಆಗಕ್ಕೆ. ಫ್ರೆಂಡ್ಸ್, ಅದು ಹೆಂಗ್ ಬಕ್ರ ಮಾಡ್ತೀನಿ ಅಂತ ನೋಡ್ತಾ ಇರ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸರಿನಾ? ಬನ್ನಿ ಗೈಸ್, ಬಕ್ರ ಮಾಡೋಣ. ಬರೀ ಇಂಥದೇ. ಹಲೋ ಸರ್, ನಮಸ್ತೆ ಸರ್. ವಾ, ಹುಡುಗಿ ಏನ್ ಚೆನ್ನಾಗ ಇದ್ದಾಳೆ. ಸೌರ ಅಂತ ಬೇರೆ ಕರಿತಾವಳೆ. ನೋಡಕ್ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನಿಸ್ತೈತಿ. ಸರಿ ಹೆಂಗಾದ್ರೂ ಮಾಡಿ ಈ ಹುಡುಗಿನ ಪಟಾಯಿಸ್ಕೊಂಬಿಡ್ಬೇಕು. ಆದ್ರೆ ಹುಡುಗಿ ನನಗಿನ್ನ ಒಂದಿಟ್ಟು ಉದ್ದ ಇದ್ದಾಳೆ. ಏನು ಮಾಡೋದು? ಉದ್ದ ಇರ್ತೈತಿ ಹೇಳು. ನೋಡಕ್ ಚೆನ್ನಾಗಿ ಇದ್ದಾಳಲ್ಲ, ಸಾಕು. ಹಾ ಹೇಳಿ, ಏನಾಗಬೇಕಿತ್ತು? ಪರ್ಸ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸರ್. ನಾನು ನಿಮ್ಮ ನಂಬರ್ಗೆ ಫೋನ್ ಪೇ ಮಾಡ್ತೀನಿ. ಅಮೌಂಟ್ ಇದ್ರೆ ಕೊಡ್ತೀರಾ ಸರ್ ಪ್ಲೀಸ್? ನನಗೆ ಎಮರ್ಜೆನ್ಸಿ ಇತ್ತು ಸರ್, ಈ ಬಸ್ಸಿಗೆ ಹೋಗ್ಬೇಕಿತ್ತು. ನಾನು ಆಧಾರ್ ಕಾರ್ಡ್ ಕೂಡ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸರ್. ನಿಮ್ಮ ಫೋನ್ಗೆ ಫೋನ್ ಪೇ ಮಾಡ್ತೀನಿ ಸರ್. ಅಮೌಂಟ್ ಕೊಡಿ ಸರ್ ಪ್ಲೀಸ್. ಹಾಯ್, ಲಟ್ಟು ಬಂದು ಬಾಯಿಗೆ ಬಿದ್ದುಬಿಡ್ತು. ಈಗ ಫೋನ್ ಪೇ ಮಾಡ್ತೀನಿ ಅಂತ ಹೇಳ್ತಾವಳೆ. ಹೆಂಗೂ ನಂಬರ್ ಸಿಗ್ತೈತೆ. ಮಾತಾಡು ಫೋನಾಗೆ. ಹುಡುಗಿನ ಕಾಳಾಕಿ ಮದುವೆ ಮಾಡ್ಕೊಂಬಿಡ್ಬೇಕು. ಮೊದಲೇ ಹೆಣ್ಣು ಸಿಗಕ್ಕಿಲ್ಲ. ಸರಿ, ಹೆಂಗನ ಆಗಲಿ ಈ ಹುಡುಗಿ ಪಟಾಯಿಸ್ಕೊಂಬಿಡ್ಬೇಕು. ಈಗ ಮೊದಲು ದುಡ್ಡು ಕೊಟ್ಟು ಫೋನ್ ಪೇ ಮಾಡಿಸ್ಕೊಂಡು ಫೋನ್ ನಂಬರ್ ತಗೋಬೇಕು. ಈಟೊಂದು ದುಡ್ಡು ಇಕ್ಕೊಂಡು ನಾನು ಪೂರ 2,000 ಕೇಳೋ ಹೊತ್ತಿಗಿಲ್ಲ ಅಂದು ಈ ಅಮ್ಮ ಯಾರ ಬಂದು ಕೇಳೋ ಹೊತ್ತಿಗೆ ಈಗ ಜೋಬ್ನಾಗಿರೋ ತೆಕ್ಕಟ್ಲೆ ದುಡ್ಡು ತೊಕ್ಕೊಡ್ತಾವನಲ್ಲ. ಇವನೇನು ಸಾಮಾನ್ಯದ ಅಸ್ಸಾಮಿ ಅಲ್ಲ. ಇರ್ಲಿ ಐತಿ. ಇವನು ಒಂದಿನ ಅಂತ ಬೋತ್ತಾನೆ, ಆವಾಗ ಐತೆ ಗ್ರಾಚಾರ ಬಿಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಂತ್ಕಾತ್ ನೋಡು, ದುಡ್ಡು ತಗೊಂಡು ಅದೇ ಹೋಗ್ತಿರೋದ. ಅಯ್ಯೋ ಅಂತ ಫೋನ್ ಪೇ ಮಾಡ್ತೀನಿ ಎಂದು ಅದೇ ಹೋಗ್ತಿದ್ಯಲ್ಲಮ್ಮ, ನಿಂತ್ಕೊಳ್ಳುವ. ಅಣ್ಣ, ಯಾರು ನೀವು? ನಾನು ನಿಮ್ಗೆ ಯಾವಾಗ ಹೇಳಿದ್ದೆ ಫೋನ್ ಪೇ ಮಾಡ್ತೀನಿ ಅಂತ? ಅಷ್ಟಕ್ಕೂ ನನ್ ತೆಗಿರೋದು ನೋಡು, ಕೀಪ್ಯಾಡ್ ಸೊಟ್ಟು. ಇದ್ರಾಗ ಹೆಂಗ್ ಫೋನ್ ಪೇ ಮಾಡಕ್ ಬರ್ತೈತಿ? ಸಾರಿ ಅದನ್ನ ನೀನು. ಯೋನ್ ಹೇಳ್ತಿದೀಯ ನೀನು? ಫೋನ್ ಪೇ ಮಾಡ್ತೀನಿ, ದುಡ್ಡು ಕೊಡೋಣ ಅಂತ ಅಂದೆ ನಾನು. ಆ ಕುಸಿಗೆ ಹೆಂಗು ಕೊಡ್ತಾಳೆ ನೀ ಅಮ್ಮ ಅಂತೇಳಿ ಕೊಟ್ರೆ ಅದೇ ಹೋಗ್ತಿದ್ಯಲ್ಲಮ್ಮ. ನಿನ್ ಕೈ ಮುಗಿತೀನಿ ಕಣಮ್ಮ, ನಿನ್ ಕೈಯ. ನನ್ನ ದುಡ್ಡು ನನಗೆ ವಾಪಸ್ ಕೊಡಮ್ಮ ತಾಯಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಈ ನನ್ನ ಮಗುಗೆ ಆಗ್ಬೇಕಾಗಿದ್ದೇನ? ನಾನು ಕೇಳಿರಿಲ್ಲ ಅಂದ. ಆ ಹುಡುಗಿ ಕೇಳ್ತಿದ್ದಂಗೆ ತೆಕ್ಕಟ್ಲೆ ತಕ್ಕೊಡ್ತಾನೆ. ನನ್ನ ಮಗನೇ ಅನುಭವಿಸು, ನೋಡೋಣ ಇನ್ನ ಮಜಾ ಸಿಗ್ತೈತಿ. ಹೆಂಗೆ ಆ ಅಮ್ಮ ಇವನು ಆ ಅಮ್ಮ ಹೆಂಗ್ ಜಗಳಾಡ್ತಾರೆ ಅಂತ ನೋಡಿ ಖುಷಿ ಪಡ್ಬೇಕು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅಲ್ಲ, ನೀನು ನಂತ ಇಸ್ಕೊಂಡಿರೋ ಸಾಲನ ವಾಪಸ್ ಕೊಟ್ಟಿದ್ಯಾ. ಈಗ ತಿರ್ಗಾ ನನ್ ದುಡ್ಡು ಕೇಳಿದ್ರೆ ಇದು ಹೆಂಗ್ ಸರಿ ಹೋಗ್ತೈತೆ? ಅಲ್ಲ, ನೀನ್ ಬಾರಿ ಐನಾತಿ ಇದೆಯಾ ಕಣಯ್ಯ ನೀನು. ನನ್ ದುಡ್ಡು ನನ್ಗೆ ವಾಪಸ್ ಕೊಟ್ಟಿದ್ಯಾ, ಈಗ ತಿರ್ಗಾ ದುಡ್ಡು ಕೇಳ್ತಿದ್ಯಾ. ತಡಿ, ಏನೋ ಎಣ್ಣೆಂಗ್ಸ್ ಅಂತ ಹಿಂಗೆಲ್ಲ ಮಾಡದೆ. ತಡಿ, ಈಗೈತ್ ನಿನ್ಗಾಪ. ಅಯ್ಯೋ ಅಯ್ಯೋ ಅಯ್ಯೋ, ಬರ್ರಿ ಇಲ್ಲಿ ನೋಡ್ ಬರ್ರಿ. ಎಣ ಯಾಕ ಬರಕ? ಏನೋ ಒಬ್ಬಂಟಿ ಹೆಂಗ್ಸು ಅಂತನ ಈ ಪಾರ್ಟಿ ಮೋಸ ಮಾಡ್ತಾವ್. ನೀವ್ ಅಯ್ಯ ಬರ್ರಕ್ಕ, ಬರ್ರೇಣ.
ಸುದ್ದಿ ಇಲ್ವೇ? ನಾನು ಯಾವಾಗ ನಿಂತಾಗ ದುಡ್ಡು ಇಸ್ಕೊಂಡಿದ್ದೆ? ನಿನ್ಗೆ ಗ್ಯಾನ್ ಸೂತ್ವೈತೋ ಇಲ್ವಾ? ಗ್ಯಾನ್ ನೆಟ್ಕಿತಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ. ನಾನು ಇವತ್ತಲೇ ನಿನ್ನ ಮೊದಲು ನೋಡ್ತಿರೋದು. ನೀನು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ಮಾಡಿಲ್ಲ. ನಿಂತಾಗ ನಾನು ಹೆಂಗೆ ದುಡ್ಡು ಇಸ್ಕೊಂಬ್ಲಿ? ಸರಿಯದಳು ಅಮ್ಮಣ್ಣಿ, ನೀನಿರ್ವಾರ ನೀನು. ನಂತರ ದುಡ್ಡು ಇಸ್ಕೊಂಡಲೇನಾ ನೀನ್ ನನಗೆ ದುಡ್ಡು ವಾಪಸ್ ಕೊಟ್ಟ? ಸರಿ, ಈಗ ನಾನೇನ ನಿಂತ ಕಿತ್ಕೊಂಡ ದುಡ್ಡ ಇಲ್ಲ ತಾನೆ? ನೀನೇ ನನ್ನ ಕೈ ಕೊಟ್ಟಿತ್ತಾನೆ ಏನ? ನೀನ್ ಹೇಳೋಣ, ಅವನೇ ತಾನೆ ಅವ ಜಾಬ್ನಾಗ ದುಡ್ಡು ತೆಗ್ದು ನನ್ನ ಕೈ ಕೊಟ್ಟಿದ್ದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವನೇ ದುಡ್ಡು ತೆಗ್ದು ನಿನಗೆ ಕೊಟ್ಟಿದ್ದು. ಅಣ್ಣ, ಈಟತ್ತು ಇಲ್ಲಿ ಲೋನ್ ಆದೇ ಐತೆ ಅಂತ ನೀನು ನೋಡಿದ್ಯಾ? ನೀನು ಯಾಕೆ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ಅಚ್ಚುಕಟ್ಟಾಗಿ ಇಲ್ಲಿ ಲೋನ್ ಆತು ಎತ್ತ ಅಂತ ನಿನಗೂ ಗೊತ್ತು. ಹೇಳಿ, ನಾನು ದುಡ್ಡು ಇಸ್ಕೊಡೆ ಅಣ್ಣ. साले को बम से उड़ा दूंगा एक बार हाथ में आ जाए तो. ಯಾಕಮ್ಮ, ಏನತ್ತಮ್ಮ ಅನ್ಕೋಕೆ ಅಂತಿದ್ದೆ? ಏನಾತು? ನನಗೂ ಕಾಪಿ ಆದಂಗಾತು. ಯಾಕೆ ಏನಾತು? ಅಯ್ಯೋ ನೋಡಿ ಅಜ್ಜಿ, ಇವನು ನಂತಗೆ ದುಡ್ಡು ಇಸ್ಕೊಂಡಿದ್ದ, ಈಗ ವಾಪಸ್ ಕೊಟ್ಟವನಿ. ತಿರ್ಗಾ ನನ್ನ ದುಡ್ಡು ನನಗೆ ವಾಪಸ್ ಕೊಡು ಅಂತ ಕೇಳ್ತಾವನಿ. ಅಲ್ಲ, ನನ್ನ ಸಾಲ ವಾಪಸ್ ಕೊಟ್ಟನು, ತಿರ್ಗಾ ನನ್ನ ದುಡ್ಡು ಇದು ಅಂತ ಹೇಳ್ತಾನೆ. ನೋಡಜ್ಜಿ, ಇದು ಸರಿನೇನ? ನೀನೇ ಹೇಳಜ್ಜಿ. ಏನ ಹೆಣ್ಣೆಂಗ್ಸು ಒಬ್ಳೆ ಸಿಕ್ಕವಳೆ ಅಂತನ? ನಾನು ನಿಂಗೆಲ್ಲನ ಮೋಸ ಮಾಡಿದೆ, ನಾನು ಹೆಂಗ್ ಅಜ್ಜಿ ಸಹಿಸ್ಕಂಬ್ಲಿ? ಹೆಣ್ಮಕ್ಳು ಏನ್ ಮಾಡಿದ್ರು ಸುಮ್ಮನೆ ಇರ್ತಾರೆ ಅಂತ ನೋಡಿ ಅಜ್ಜಿ, ಹೆಂಗ್ ಇದನ್ ಮಾಡ್ತಾರೆ ನೋಡಿ ಸರ್. ನೀವು ನೋಡಿ, ಅಲ್ಲ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಟಾನೆ. ಈಗ ಇಲ್ಲ, ಇದು ನನ್ನ ದುಡ್ಡು ಅಂತ ಹೇಳ್ತಾನೆ. ಬೇಕಾದ್ರೆ ಅವ ಅಣ್ಣ ಇದ್ರು, ಅವ ಅಣ್ಣನ ಕೇಳಿ ಸರ್ ಬೇಕಾದ್ರೆ. ಏನಪ್ಪ, ಈ ಹುಡುಗಿ ಹೇಳ್ತಾ ಇರೋದು ನಿಜಾನೇ? ಈ ಹುಡುಗಿ ದುಡ್ಡ ಈ ಹುಡುಗಿಗೆ ವಾಪಸ್ ಕೊಟ್ಟು ತಿರ್ಗಾ ದುಡ್ಡು ಕೊಡು ಅಂತ ಕೇಳ್ತಾವನೆ ಆ ಹುಡುಗ. ಇದು ಒಳ್ಳೆ ಚಾನ್ಸು. ಆಗ್ಲೇ ದುಡ್ಡು ಕೇಳಿದ್ ನನ್ನ ಮಗ ಇಲ್ಲ ಅಂದ. ಈಗ ನೋಡಿಗ ಹೆಂಗ್ ಫಿಟ್ಟಿಂಗ್ ಇಕ್ತೀನಿ ಅಂತಾನ. ಕಣಣ್ಣ, ಆ ಹುಡುಗಿ ನನ್ನ ದುಡ್ಡು ಕೊಡು, ನಾನು ತಗಿಸ್ಕೊಂಡಿರೋ ಸಾಲ ಕೊಡು ಅಂತ ಕೇಳ್ತಿತ್ತು. ತಗಂತೆ ಜಾಬ್ನಾಗ ಇರೋದು ಕೊಟ್ಟ. ತಿರ್ಗಾ ಹುಡುಗಿ ಹೋಗ್ತಿತ್ತು, ನನ್ನ ದುಡ್ಡು ನನಗೆ ವಾಪಸ್ ಕೊಡು ಅಂತ ಕೇಳ್ತಾವನಿ. ಪಾಪ ದುಡ್ಡು ಹುಡುಗಿದೆ ಕಣಣ್ಣ. ಇವಂದೆ ಮೋಸ ಇವಂದು. ಈಟತ್ತು ನನ್ನ ಜೊತೆಗಿದ್ದು ನೀನು ನೋಡಿದೀಯ, ಆದ್ರೂ ನನ್ಗೇನ ಸುಳ್ಳು ಹೇಳ್ತೀಯ ನನ್ನ ಮೇಲೆನ? ಏನಣ್ಣ ನೀನು ದುಡ್ಡು ಕೇಳ್ದಾಗ ಇಲ್ಲ ಅಂದೆ ಅಂತ ಬೇಜಾರ್ಗೆ ಹಿಂಗೇನಣ್ಣ ನೀನು ಪಿಟಿಂಗ್ ಇಕ್ಕೋದು? ನೀನು ನಮ್ಮೂರನಾಗಿ ನನ್ನ ಮೇಲೆ ಹಿಂಗೆ ದೂರ ಹೇಳಿ ಎಲ್ಲರ ತಗೋ ನನ್ನನ್ನು ಇಷ್ಟು ಮಾಡ್ತೀಯಲ್ಲ ನಿನಗೆ ಏನು ಅನ್ಸಲ್ವೇನಣ್ಣ? ಹುಡುಗ, ನಿನಗೆ ನಾಚಿಕೆ ಆಗಲ್ವೇ ನಿನಗೆ? ಇನ್ನ ವಯಸ್ಸೈತೆ, ದುಡ್ಕಂತ ತಿನ್ಬೋದು ಅಂತದ ಹೆಣ್ಣು ಮಕ್ಳ ತಾಗ ದುಡ್ಡು ಕಿತ್ಕೊಂಡು ತಿಂಬತ್ ನಿಂತಿದೀಯ? ಮೊದ್ಲು ಇವನ್ನ ಒದ್ದು ಪೊಲೀಸ್ ಸ್ಟೇಷನ್ಗೆ ಗೊದಮನ್ ನಡೀರಿ ಎಲ್ಲ ಸೇರ್ಕೊಂಡು. ಓಹೋ, ಏನಿಲ್ಲ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ಯಕ್ ನಿಂತವನಿ. ಏನೋ ಬೇಕು ನಿನಗೆ, ಏನೋ ಬೇಕು? ನೋಡಿ ಸರ್, ಈ ದುಡ್ಡು ನಂದು. ನಾನು ನನ್ನ ದುಡ್ಡು ನಾನು ಇಸ್ಕೊಂಡು ಹೋಗ್ತಿದ್ರೆ ತಿರ್ಗಾ ನನ್ನ ದುಡ್ಡು ಅದು ಕೊಡು ಕೊಡು ಅಂತ ಕೇಳ್ತಾನೆ. ಏನೋ ಒಬ್ಳೆ ಇದೀನಿ ಅಂತೇಳಿ ಹಿಂಗೆಲ್ಲ ಎದ್ರಿಸಿ ಬೆದ್ರಿಸಿ ದುಡ್ಡು ಕಿತ್ಕೊಳ್ಳೋದು ಅಂದ್ರೆ ಹೆಂಗ್ ಸರಿ ಆಗ್ತೈತೆ ಹೇಳಿ ನೀವೇ ಎಲ್ಲರನ್ನು? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ. ಹುಡುಗಿ, ನಾನು ಇವತ್ತೇ ನೀನು ಮೊದಲು ನೋಡ್ತಾ ಇರೋದು. ನೀನು ಮುಷ್ಣಿ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು. ನಾನು ಎಂದು ನೀನು ನೋಡೋ ಇಲ್ಲ, ಏನೂ ಇಲ್ಲ. ನಿಂತಾಗ ನಾನು ಯಾಕೆ ಸಾಲ ಇಸ್ಕೊಂಬ್ಲಿ? ಮುಷ್ಣಿ ಗಿಷ್ಣಿ ಅಂದ್ರೆ ಏನಿಲ್ಲ, ಮುಷ್ಣು ಉತ್ಕಂಬಂಗ್ ಕೂತ್ ಬಿಡ್ತೀನಿ. ಒಂದಿಷ್ಟ ಅಚ್ಚುಕಟ್ಟಾಗಿ ಮಾತಾಡೋದ್ ಕಲಿ. ಹೆಣ್ಮಕ್ಳು ಅಂದ್ರೆ ಕಾಲ್ ಕಸಕ್ಕೂ ಕಳೆ ಮಾಡ್ಕೊಂಡಿದ್ಯಾ? ನಾನೇ ಗುದ್ದು ಬಿಡ್ತೀನಿ ನೋಡು. ಒಂದಿಷ್ಟು ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲಿ. ಓಹೋ, ಸೋರಿಯಾದ ಅನ್ಕೊಂಡ್ಲ ನೀನು? ನೀನ್ ಮಾತಾಡೋದ್ ನೋಡಿದ್ರೆ ಗೊತ್ತಾಗ್ತೈತಿ ನೀನ್ ಎಂತಾನು ಅಂತಾನ. ಇದು ಆಕ್ಚುಲಿ ಚೆನ್ನಾಗಿ. ಅಯ್ಯೋ, ಎಲ್ಲ ಯಾಕೆ ನನ್ನ ಮಾತು ಕೇಳಲ್ಲ ನೋಡ್ರಿ. ದೇವ್ರಣೆಗೂ ಅಜ್ಜಿ ಎಣೋ ತತೋ ನಾನು ಮತ್ತೀಗ ನಾನು ನಿಂತಿದ್ದೆ. ಬಂದು ಫೋನ್ ಪೇ ಮಾಡ್ತೀನಿ, ಕ್ಯಾಶ್ ಕೊಡ್ರಿ, ನಾನು ಬಸ್ಗೆ ಹೋಗ್ಬೇಕು, ದುಡ್ಡು ಪರ್ಸು ಆಮೇಲೆ ಆಧಾರ್ ಕಾರ್ಡು ಎಲ್ಲ ಮನೆಗೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳೋ ಹೊತ್ತಿಗೆ ನಾನು ಸರಿ ಅಂತೇಳಿ ಫಸ್ಟೇ ದುಡ್ಡು ಕೊಟ್ಬಿಟ್ಟೆ. ತಿರುಗಿ ಫೋನ್ ಪೇ ಮಾಡು ಅಂದರೆ ನನ್ನ ತಗ ಅಂಥ ಫೋನ್ ಇಲ್ಲ, ಸಣ್ಣ ಫೋನ್ ಇರೋದು ಅಂತ ಈ ಅಮ್ಮನೇ ಹೇಳಿದ್ದು. ಈಗ ನೋಡಿದರೆ ದುಡ್ಡು ನಂದು ಅಂತೇಳಿ ನಿಮ್ಮ ತಗೆಲ್ಲ ದೂರ ಹೇಳ್ತಾ ಐತೆ. ನಾನು ಈ ಅಮ್ಮನ ಇವತ್ತಲೇ ನೋಡ್ತಾ ಇರೋದು. ನಿಮ್ಗೆ ಯಾಕೆ ನಾನು ಹೇಳೋದು ಅರ್ಥ ಆಗಕ್ಕಿಲ್ಲ ಅಂತ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಸಣ್ಣ ಫೋನಿಗೆ ಹೆಂಗಜ್ಜಿ ಫೋನ್ ಪೇ ಮಾಡ್ಬೋದು? ಸುಮ್ನೆ ನಾನು ಯಾಕಜ್ಜಿ ಸುಳ್ಳು ಹೇಳಿ? ಬರೀ ಇಂಥದೇ
ಏಯ್ ಹುಡುಗ, ಆ ಹುಡುಗಿ ಹೇಳೋದು ನಿಜವೇ. ಆ ಹುಡುಗಿ ತಗೆ ಕೊಯ್ಯಾಗಿ ಇಟ್ಕೊಂಡಿದ್ದು ಫೋನ್, ಸಣ್ಣ ಫೋನ್. ಆ ಫೋನಾಗ ಹೆಂಗೆ ಫೋನ್ ಪೇ ಮಾಡಕ್ಕೆ ಗೊತ್ತೈತಿ? ನೀನೇ ಏನೋ ಮಾಡ್ತಿದ್ಯಾ. ಎಲ್ಲ ಸೇರಿ ಹೇರಿಕನ್ ಬರ್ರಿ, ಯಾವಾಗ ಗೊತ್ತಾಗ್ತೈತಿ ಇವನಿಗೆ. ಎಲ್ಲ డబ్బులు ఎక్కువైతే ఇలాంటి రోగాలు వస్తారా మీకు? ಏಯ್ ಏರಿಕದು ಬೇಡ, ಏನು ಬೇಡ. ಆಮೇಲೆ ಏನಾರ ಹೆಚ್ಚು ಕಮ್ಮಿ ಆಗಿ ನಮ್ಮ ತಲೆಗೆ ಬರ್ತೈತಿ. ನಡೀರಿ ಪೊಲೀಸ್ ಸ್ಟೇಷನ್, ಏನು ಗಂಚಾಗಿಲ್ಲ, ಇಲ್ಲೇ 2 ಹೆಜ್ಜೆ ಇರೋದು. ಹೋಗಿ ಎಲ್ಲ ಹೇಳ್ಕೊಂಡು ಹೋಗಿ ಪೊಲೀಸ್ರಿಗೆ ಒಪ್ಸ್ಬರ. ನಡೀರಿ. ಸರಿ ನೀವ್ ಹೇಳೋದು ಸರಿಯೇ. ಪೊಲೀಸ್ನರೇ ಬಗೆಹರಿಸ್ಲಿ ಇದನ್ನ. ನಡೀರಿ ಎಲ್ಲ ಹೋಗೋಣ ಪೊಲೀಸ್ ಸ್ಟೇಷನ್ಗೆ. ಇವನು ಈ ಹುಡುಗಿನೂ ಕರ್ಕೊಂಡು, ಅವಾಗ ಗೊತ್ತಾಗ್ತೈತಿ ಇವನ್ ಬಂಡವಾಳ ಏನು ಅಂತ. ಅಯ್ಯೋ ಭಗವಂತ, ನಂದು 10,000 ರೂಪಾಯಿ ದುಡ್ಡು ಯಾಕೆ ಕೊಟ್ಟೋತಲ್ಲಪ್ಪ. ಇವತ್ತು ಯಾರ ಮಕ ನೋಡಿದ್ನೋ ಏನ್ ಕತೆನೋ. ಅಯ್ಯೋ ಭಗವಂತ, ಈಗ ದುಡ್ಡುನೋ ಇಲ್ಲ. ಈಗ ಸ್ಟೇಷನ್ನು, ಕೋರ್ಟು, ಕಚೇರಿ ಅಂತವ್ರೆ. ಏನಪ್ಪ ಮಾಡೋದು? ನಮ್ಮ ಊರಿಗೆ ಮೊಹರಮ್ಮ ಹಬ್ಬಕ್ಕ ಬಾ ಚಿನ್ನಿ, ಬಾ ಚಿನ್ನಿ. ಅತ್ತ ಇತ್ತ ಮಂದಿ ನೋಡಿ ಮಾಡಬ್ಯಾಡ, ಕಣ್ಣ ಸೊನ್ನಿ ಕೈ ಸೊನ್ನಿ. ಯಾಕಮ್ಮ, ಯಾಕೆ ಏನಾಯ್ತು? ನಿನ್ಗೆ ಏನಾಯ್ತು? ನೀನು ನುಗ್ತಿದೀಯಾ? ಸರ್ ಎದ್ದಳಿ ಸರ್, ಬೇಜಾರು ಮಾಡ್ಕೊಳ್ಬೇಡಿ. ಎದ್ದಳಿ. ಅಯ್ಯೋ ಬಿಡಿ ಮೇಡಮ್, ಸಾಕಿಲ್ಲ. ಏನೋ ಕಷ್ಟದಾಗಿದ್ದಾರೆ, ಎಲ್ಪ್ ಮಾಡೋಣ ಅಂದರೆ ನೀವು ಹಿಂಗೆ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡಿ ಸರ್, ಬೇಜಾರು ಮಾಡ್ಕೊಳ್ಬೇಡಿ ಸರ್. ನಾವು ನಾಗೇಲೋಕ ಅನ್ನೋ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ನಿಮ್ಮನ್ನ ಖುಷಿಯಿಂದ ನಗಿಸ್ಬೇಕು ಅಂತ ಬಂದಿದ್ವಿ. ನಾವಿಷ್ಟೊತ್ತು ಮಾಡಿದ್ದು ಕೇವಲ ತಮಾಷೆಗಾಗಿ ಸರ್. ಬೇಜಾರು ಮಾಡ್ಕೊಳ್ಬೇಡಿ ಸರ್. ಬರೀ ಇಂಥದೆಯಾ? ಕಾಮಿಡಿ ಮಾಡೋಕ್ಕೆ ಹಿಂಗೆ ಬಂದರೆ ಅಯ್ಯೋ ಭಗವಂತ, ನಾನು ನಿಜವಾಗ್ಲೂ ನಂದು 10,000 ರೂಪಾಯಿ ಓತಲ್ಲ ಅನ್ಕೊಂಡೆ. ಆದರೂ ನೀವು ಹಿಂಗೆಲ್ಲ ಯಾಮಾರಿಸ್ಬಾರ್ದಾಗಿತ್ತು. ಅಯ್ಯಪ್ಪನೇ, ನಾನು ಅಯ್ಯೋ ಭಗವಂತ 10,000 ರೂಪಾಯಿ ದುಡ್ಡು ಓತಲ್ಲಪ್ಪ ಅನ್ಕೊಂಡೆ. ಅದಲ್ದಲ್ಲೇ ಎಣೋ, ನೀನೇನಣ್ಣ ನೀನು ಆ ಹುಡುಗಿ ಕಡೆಗೆ ಸಪೋರ್ಟ್ ಮಾಡಿಬಿಟ್ಟೆ. ಸೋರಿ ಅದನ್ನು ಕಣ ಅಣ್ಣ, ನೀನಿರ್ವಾರನ ಅದೇನೋ ಹೇಳ್ತಾರೆ ನೋಡು, ಹಿಂದ್ಲು ಕಾಲದಲ್ಲಿ ಅದೇನೋ ಈ ಗಾದೆ ಹೇಳ್ತಾರಪ್ಪ, ನನ್ಗೆ ಅದು ಬರಲ್ಲ. ನೀನು ಹೆಣ್ಮಕ್ಳು ಕಡೆಗೆ ಸಪೋರ್ಟ್ ಮಾಡಿಬಿಟ್ಟಲ್ಲ ನೋಡು, ಹೆಣ್ಮಕ್ಳು ಎಷ್ಟು ಅಟ್ರಾಕ್ಟ್ ಮಾಡ್ತಾರೆ ಜನನ ಅನ್ನೋದ. ಸೋರಿ ಅದನ್ ಕಣ ಅಣ್ಣ ನೀನು. ಈಗ ನಾನೇನ ಇವನ್ ಕಡೆ ಕೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಸಿಟ್ಕಿ ಅಂತಾನೆ. ನಾನು ತಮಾಷೆ ಮಾಡ್ಕೊಂಡ್ಲ ಅಂತ ಹೇಳಿ ಇವನ ಒಂದು ಮ್ಯಾನೇಜ್ ಮಾಡ್ಬೇಕು. ನಾನು ತಮಾಷೆ ಮಾಡಿದ್ದು ಕಣಲ್ಲ. ಆ ಹುಡುಗಿ ನಾನು ಇನ್ನೂ ಒಟ್ಟ ತಂಗ ಆಡ್ಸಿದ್ರೆ ನಾನು ಹೇಳ್ಬಿಡ್ತಿದ್ದೆ. ನಾನು ನೀನ್ ದುಡ್ಡು ಕೇಳ್ದಾಗ ಇಲ್ಲ ಅಂದಲ್ಲ, ಅದಕ್ಕೆ ಮನುಷ್ಯನ ಒಯ್ಯ ಅನ್ಸನ ಅಂತ ನಾನು ಆ ಹುಡುಗಿ ಜೊತೆ ಸೇರ್ಕೊಂಡ್ಬಿಟ್ಟೆ. ಬೈಕೆ ಬೇಡ ಕಣ್ಲ. ಸರಿ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಅಣ್ಣ ತಗೊಳ್ಳಿ ಅಣ್ಣ ನಿಮ್ ದುಡ್ಡ. ಹೀಗೆ ಖುಷಿಯಾಗಿರಿ ಅಣ್ಣ. ನಾಳೆ ನೀವು ಟಿವಿಲಿ ಬರ್ತೀರಿ, ನೋಡಿ ಖುಷಿ ಪಡಿ. ಸರಿ, ನಾನಿನ್ ಬರ್ಲಾ? ಅಯ್ಯೋ ಭಗವಂತ, ನಾನು ಇದ್ಯಾವ್ದು ಅನ್ಕೊಂಡೆ. ಅಯ್ಯೋ, ಸುಮ್ಮನೆ ಈ ಟಿವಿಗೆಲ್ಲ ಗೊತ್ತಾರಲ್ಲ ಕುರಿ ಅಂತಾನ, ಆಗ ಆ ಪ್ರೋಗ್ರಾಮ್ ಅನಿಸೈತಿ. ಸರಿ ಹೋಗೋಣ ಮನೆ ತಕ್ಕಿ. ಓದ್ತಾ ತಾಳೆ ಬಂದು. ಹಬ್ಬ, ನನ್ನ ದುಡ್ಡು ನನಗೆ ಬಂತಲ್ಲ ಅಷ್ಟೇ ಖುಷಿ. ಯಾ ಕುರಿನಾಗಲಿ, ಬಕ್ರನಾಗಲಿ, ಕಕ್ರನಾಗಲಿ. ಇನ್ನು ಯಾವ್ಯಾವ ತರ ಬಕ್ರ ಮಾಡ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸಿ.